ಬೆಂಗಳೂರಿಗೆ ಬರುವ ಮೊದಲು ಪ್ರಧಾನಿ ಮೋದಿ ಚಿಕ್ಕಬಳ್ಳಾಪುರ ಮತಬೇಟೆಯಾಡಲಿದ್ದಾರೆ. ಇಂದು ಮಧ್ಯಾಹ್ನ 3:30ಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಲಿರುವಂತಹ ಮೋದಿ 3:45ಕ್ಕೆ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ನೆನೆಯೇ ಎಸ್ಪಿಜಿ ಪಡೆಗಳು ಸಮಾವೇಶ ನಡೆಯೋ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ದು ರಿಹರ್ಸಲ್ ಸಹ ನಡೆಸಲಾಗಿದೆ. ಕರ್ನಾಟಕದಲ್ಲಿ ಇಂದು ಮತ್ತೆ ಮೋದಿ ಸುನಾಮಿ ಎದ್ದೇಳಲಿದೆ. ಈ ಹಿಂದೆ ಮೈಸೂರು, ಮಂಗಳೂರಲ್ಲಿ ಅಬ್ಬರಿಸಿದ ನಮೋ ಇಂದು ಬೆಂಗಳೂರಿನಲ್ಲಿ ಮತ ಶಿಕಾರಿ ನಡೆಸಲಿದ್ದಾರೆ. ಸಂಜೆ 5:30ಕ್ಕೆ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿ ಐಟಿ-ಬಿಟಿ ಮತಗಳನ್ನು ಬುಟ್ಟಿಗೆ ಹಾಕಿಕೊಳ್ಳಲಿದ್ದಾರೆ. ಇವಿಎಂಗೂ ಮೊದಲು ಕಳ್ಳ ಮತದಾನ ಆಗ್ತಾ ಇತ್ತು. ಊರಲ್ಲಿ ಒಬ್ಬರು ಇಬ್ಬರು ವೋಟನ್ನು ಒತ್ತುತ್ತಾ ಇದ್ರಾ ಎಂಬ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಇದೀಗ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಜೆಡಿಎಸ್, ಕಳ್ಳ ವೋಟು ಕಾಂಗ್ರೆಸ್ನ ಗೆಲುವಿನ ರಹಸ್ಯವಾಗಿತ್ತು. ಇದನ್ನ ನಾವು ಹೇಳಿದ್ದಲ್ಲ, ಗೃಹ ಸಚಿವರೇ ಹೇಳಿದ್ದು. ಇದು ಅವರು ಬಯಲು ಮಾಡಿರುವಂತಹ ಸತ್ಯ. ಕಾಂಗ್ರೆಸ್ನ ಅಸಲಿ ಮುಖ ಬಯಲಾಗಿದೆ ಅಂತ ಟೀಕೆ ಮಾಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ಅದೆಲ್ಲ ಒತ್ತದ ಅವಾಗೇನು ಇರೋಣ, ಇವಿಎಂ ಇರ್ಲಿಲ್ಲ ಕಣ, ಅವಾಗ ಎಲ್ಲ ಒತ್ತೋದು, ಒಬ್ರು ಇಬ್ರು ಕೂತ್ಕೊಂಡು ಒತ್ಕೊಡ್ರು ಅತ್ಲಾಗೆ. ನಾನು ಅನೇಕ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತೇನೆ, ಹಟ್ಟಿ ಒಳಗೆ ಒಬ್ರು ಇಬ್ರು, ನಮ್ಮ ಮಧುಚಂದ್ರ ಇಲ್ಲೂ ಅವನೇ ಅಲ್ಲ, ನಮ್ಮ ಗಡ್ಡೆ, ಒಬ್ರು ಇಬ್ರು ಕೂತ್ಕೊಂಡು ಒತ್ತಿ ಹೋಗಪ್ಪ ಯಾತ್ರೆಗೆ ಅಂತ ಕಳಿಸೋದು. ಇವತ್ತಿಗೂ ಕೂಡ ಯಾದವ ಸಮುದಾಯ ನನ್ನನ್ನ ಕರೆಯೋದೇ ನಮ್ಮಯ್ಯಪ್ಪ ಅಂತ. ಡಿಕೆಶಿ ಹಾಗೂ ಕುಮಾರಸ್ವಾಮಿ ನಡುವಿನ ವಾಗ್ಯುದ್ಧ ದಿನದಿಂದ ದಿನಕ್ಕೆ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ನಡುವೆ ಡಿಸಿಎಂಗೆ ದಳಪತಿ ಓಪನ್ ಚಾಲೆಂಜ್ ಹಾಕಿದ್ದಾರೆ. 1000 ಎಕರೆ ಆಸ್ತಿ ಇದ್ರೆ ಕಾಂಗ್ರೆಸ್ ಸರ್ಕಾರ ವಶಪಡಿಸಿಕೊಳ್ಳಲಿ, ಅವರದ್ದೇ ಸರ್ಕಾರವಿದೆ. ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿ ಕೂಡ ಆಗಿದ್ದಾರೆ. 1000 ಎಕರೆ ಜಮೀನು ಇದ್ರೆ ವಶಕ್ಕೆ ಪಡೆಯಲಿ ಅಂತ ರಿಪಬ್ಲಿಕ್ ಕನ್ನಡದ ಜೊತೆ HDK ಚಾಲೆಂಜ್ ಅನ್ನ ಹಾಕಿದ್ದಾರೆ. 1000 ಎಕರೆ ಇದ್ರೆ ಅವರೇ ಮಂತ್ರಿ, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಲ್ವಾ, 1000 ಎಕರೆ ಕಾನೂನು ಬಾಹಿರವಾಗೋ ಎಲ್ಲ, ಈವನ್ 1000 ಎಕರೆ ಇದ್ದೇ ಬಿಡ್ತು ಅಂತಲೇ ಇಟ್ಕೊಂಬಿಡಿ, ಅವ್ರು ಹೇಳಿದ ಪ್ರಕಾರನೇ ಆದರೆ ತಗೊಂಬಿಡ್ಲಿ ಎಲ್ಲ ಅವರೇ. ಅದನ್ನ ಹಾಕ್ಬಿಟ್ಕೊಂಡು ಅವ್ರಿಗೆ ಪಾಪ ಬಡಬರ್ದು ತುನಿಲ್ದೇ ಇರ್ತಕ್ಕಂಥವ್ರದ್ದು ದಬ್ಬಾಳಿಕೆ ಮಾಡಿ ಫೆನ್ಸಿಂಗ್ ಹಾಕೊಂಡ್ರಲ್ಲ ಬೇಲಿಯ. 1000 ಎಕರೆ ನಮ್ದಿದ್ರೆ ಬೇಲಿ ಹಾಕಲಿ. 1000 ಎಕರೆ ಇದ್ರೆ ಅವರೇ ಮಂತ್ರಿ, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಲ್ವಾ, 1000 ಎಕರೆ ಕಾನೂನು ಬಾಹಿರವಾಗೋ ಎಲ್ಲ, ಈವನ್ 1000 ಎಕರೆ ಇದ್ದೇ ಬಿಡ್ತು ಅಂತಲೇ ಇಟ್ಕೊಂಬಿಡಿ, ಅವ್ರು ಹೇಳಿದ ಪ್ರಕಾರನೇ ಆದರೆ ತಗೊಂಬಿಡ್ಲಿ ಎಲ್ಲ ಅವರೇ. ಅದನ್ನ ಹಾಕ್ಬಿಟ್ಕೊಂಡು ಅವ್ರಿಗೆ ಪಾಪ ಬಡಬರ್ದು ತುನಿಲ್ದೇ ಇರ್ತಕ್ಕಂಥವ್ರದ್ದು ದಬ್ಬಾಳಿಕೆ ಮಾಡಿ ಫೆನ್ಸಿಂಗ್ ಹಾಕೊಂಡ್ರಲ್ಲ ಬೇಲಿಯ.